Welcome, my dear students. Now we have to discuss very important M1 applied mathematics and engineering mathematics model question for important questions. And also in our YouTube, GH Maths YouTube, we have to discuss first PC mathematics and second PC mathematics and CET oriented questions and also diploma CET oriented questions. ಇವೆಲ್ಲನೂ ಡಿಸ್ಕಸ್ ಮಾಡಿ GH Maths ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತಾನೆ. ಯಾರು ಬೇಕಾದ್ರೂ ನೋಡ್ಕೊಬೋದು. ಯಾರು ಯೂಟ್ಯೂಬ್ ನೋಡ್ತೀರಿ ದಯವಿಟ್ಟು ಫಸ್ಟ್ ಪಿ ಸಿ ಯಾರು ಓದ್ತಾ ಇದ್ದಾರೆ, ಸೆಕೆಂಡ್ ಪಿ ಸಿ ಯಾರು ಓದ್ತಾ ಇದ್ದಾರೆ ಅವ್ರಿಗೆ ನೀವು ಸಬ್ಸ್ಕ್ರೈಬ್ ಆಗಿ. ಓಕೆ, ಯಾಕೆಂದರೆ ಈಗ ಕೊರೋನಾ ಟೈಮ್ ಆಗಿರೋದ್ರಿಂದ ಅವ್ರಿಗೆ ಪಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಅಂಥ ಹುಡುಗರು ಎಕಾನಮಿಯಿಂದ ತೊಂದರೆ ಆಗಿರ್ಬೋದು, ಮೊಬೈಲಿಂದಲೇ ಇರ್ಬೋದು, ಓಕೆ, ನೆಟ್ ಕ್ಷಣಕ್ಕೆ ಹಣ ಇಲ್ಲದೇ ಇರ್ಬೋದು, ಇಂಥ ವಿದ್ಯಾರ್ಥಿಗಳಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡಿ. ಯಾಕೆಂದರೆ ನಾವೆಲ್ಲ ಅಪ್ಲೋಡ್ ಮಾಡ್ತಿರ್ತಕ್ಕಂಥದ್ದು ಫ್ರೀ. ಓಕೆ, ಈಗ ನಾವು ಕೋಚಿಂಗ್ ಕ್ಲಾಸ್ಗೆ ಹೋಗಿ ₹1000 ವೇಸ್ಟ್ ಮಾಡ್ತಿರ್ತಾರೆ. ಅವೆಲ್ಲ ಏನೂ ಇರಲ್ಲ. ಯೂಟ್ಯೂಬಲ್ಲಿ ಫಸ್ಟ್ ಪಿ ಸಿ ಮ್ಯಾಥಮೆಟಿಕ್ಸ್ ಈಗ ಆಲ್ರೆಡಿ ಸೆಟ್ ಥಿಯರಿ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಸೆಕೆಂಡ್ ಪಿ ಸಿ ಚಾಪ್ಟರ್ ವೈಸ್ ಆಲ್ರೆಡಿ ನಾವು ಇಂಪ್ಲಿಸಿಟ್ ಫಂಕ್ಷನ್ಸ್ವರೆಗೂ ಅಪ್ಲೋಡ್ ಮಾಡಿದ್ದೇನೆ. ಸೆಕೆಂಡ್ ಪಿ ಸಿ ಚಾಪ್ಟರ್ ವೈಸ್ ಮೆಟ್ರಿಸಿಸ್, ಡಿಟರ್ಮಿನೆಂಟ್ಸ್, ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್, ಡಿಫ್ರೆನ್ಷಿಯೇಷನಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಆಲ್ರೆಡಿ ಇಂಪ್ಲಿಸಿಟ್ ಫಂಕ್ಷನ್ಸ್ವರೆಗೂ ಡಿಸ್ಕಸ್ ಮಾಡಿದ್ದೀನಿ. ಯಾರು ಪ್ರೆಸೆಂಟ್ ಈ ವರ್ಷ ಪಿ ಯು ಸಿ ಓದ್ತಾ ಇದ್ದಾರೆ ಯೂಟ್ಯೂಬ್ಗೆ ಹೋದರೆ 100% ಸಕ್ಸಸ್ ಆಗ್ತಾರೆ. ಫಸ್ಟ್ ಟ್ರಸ್ಟ್ ಇರಬೇಕು, ನೋಡಿ ಒಂದ್ಸರಿ. ಓಕೆ, ವೆದರ್ ಯೂಸ್ಫುಲ್ ಆರ್ ನಾಟ್. ಇಫ್ ಯೂಸ್ಫುಲ್ ಯುಟಿಲೈಸ್. ಓಕೆ, ನೋಡಿದಂಥವ್ರು ದಯವಿಟ್ಟು ಹೇಳಿ ಇದು ಅರ್ಥವಾಗುತ್ತೇನೆ, ನೋಡ್ಯಾ ಅರ್ಥವಾಯ್ತಾ, ಯುಟಿಲೈಸ್ ಮಾಡ್ಕೊಳ್ಳಿ. ಅರ್ಥವಾಗಿಲ್ವಾ ಡ್ರಾಪ್ ಮಾಡಿ. ಓಕೆ, ನಮ್ಮ ಉದ್ದೇಶ ಕೊರೋನಾದಿಂದ ಯಾವುದೇ ಕಾರಣಕ್ಕೂ ಎಜುಕೇಷನ್ ತೊಂದರೆ ಆಗಬಾರ್ದು, ಹಳ್ಳಿ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಎಕನಾಮಿಯಿಂದ ಪೂರ್ವಿರ್ತಕ್ಕಂಥ ವಿದ್ಯಾರ್ಥಿಗೆ ತೊಂದರೆ ಆಗಬಾರ್ದು, ಮೊಬೈಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು, ಇರೋರು ಅವ್ರಿಗೆ ಹೆಲ್ಪ್ ಮಾಡಿ ಅನ್ನೋದು ನಮ್ಮ ಉದ್ದೇಶ. ಓಕೆ, ಈಗ ಫಾರ್ M1 ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೇನೆ. ಸಿ, a force F 2i plus j plus k is acting at the point -3, 2, 1. Find the magnitude of the moment of a force F about the point 2, 1, 3. Formula first, moment of a force. Formula force cross AB. Force cross AB. Force ಕೊಟ್ಟಿದ್ದಾರೆ 2i plus j plus k. How to find out AB? ಇದು AB ವೆಕ್ಟರ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ. How to find out AB ವೆಕ್ಟರ್ ಅಂದ್ರೆ AB ವೆಕ್ಟರ್ is obtained by position vector of the point P OP minus position vector of the point A. AB ಕಂಡುಹಿಡಿಯಬೇಕು. How to find out the vector AB ಅಂದ್ರೆ position vector of the point P OP minus position vector of the point A. OP ಅಂದ್ರೆ ಏನು? ಇದು ಫಸ್ಟ್ ಪಾಯಿಂಟ್ A. ಪಾಯಿಂಟ್ A. ಈ ಪಾಯಿಂಟ್ A ನ position vector of the point A OA ಫಾರ್ಮುಲಾ ಬರ್ತು. That is -3i plus 2j plus k. Second point, position vector of the point B. Point A is the point B. Now that is 2i cap j plus 2k. again ಎರಡು ಪಾಯಿಂಟ್ ಕೊಟ್ಟಾಗ ಅದನ್ನ ಪೊಸಿಷನ್ ವೆಕ್ಟರ್ ಫಾರ್ಮುಲಾ ತರಬೇಕು. ನಾವು OA OB ಆಯ್ತು. ಈಗ ಸಬ್ಟ್ರಾಕ್ಟ್ ಮಾಡು. ನಾವು ವೆಕ್ಟರ್ AB OB - y ಅಂದ್ರೆ ಇದರಿಂದ ಇದು ಮೈನಸ್ ಮಾಡು. 2i ಇದು ಮೈನಸ್ ಆಗ್ತಾ ಇದೆ, ಇವೆಲ್ಲ ಮೈನಸ್ ಆಗ್ತಾ ಇದೆ. 2i ಇದು ಆಲ್ರೆಡಿ ಮೈನಸ್ ಇದೆ, ಪ್ಲಸ್ 3i ಎಷ್ಟಾಯ್ತು 5i ಕ್ಯಾಪ್ ಪ್ಲಸ್ j minus 2j minus j ಕ್ಯಾಪ್ ಪ್ಲಸ್ 2k minus k plus k. ಅದಲ್ಲವಾ ಇದರಿಂದ ಮೈನಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇವೆಲ್ಲ ಸೈನ್ ಚೇಂಜ್ ಆಗುತ್ತೆ. ಮೈನಸ್ ಇದೆ ಪ್ಲಸ್ ಆಗುತ್ತೆ, ಪ್ಲಸ್ ಇದೆ ಮೈನಸ್ ಆಗುತ್ತೆ, ಪ್ಲಸ್ ಇದೆ ಮೈನಸ್ ಆಗುತ್ತೆ. ಓಕೆ, ದಿಸ್ ಇಸ್ AB ವೆಕ್ಟರ್. ಅಲ್ಲಿಗೆ F ಕ್ರಾಸ್ AB ಆಯಿತು. ವಿ ನೋ ದಟ್ ಹೌ ಟು ಫೈಂಡ್ ಔಟ್ A ಕ್ರಾಸ್ B ಕಂಡುಹಿಡಿಯೋದು ಗೊತ್ತಿದೆ. ಈಗ ನಮಗೆ F ಕ್ರಾಸ್ AB ಕಂಡುಹಿಡಿಯಬೇಕಾದ್ರೆ F ಕ್ರಾಸ್ AB is always equal to A ಕ್ರಾಸ್ B ಕಂಡುಹಿಡಿಯಬೇಕಾದ್ರೆ ಫಸ್ಟ್ ರಲ್ಲಿ I ಕ್ಯಾಪ್ J ಕ್ಯಾಪ್ K ಕ್ಯಾಪ್, ಸೆಕೆಂಡ್ ರಲ್ಲಿ ಫೋರ್ಸ್ ವೆಕ್ಟರ್ ನ ಕಾಂಪೋನೆಂಟ್ಸ್ ಏನು 2 1 1 J ಪಕ್ಕ 1. ಓಕೆ, ಹಾಗೆ 2 1 1. ನೆಕ್ಸ್ಟ್ ವೆಕ್ಟರ್ AB ಕಾಂಪೋನೆಂಟ್ಸ್ I ಕೋಎಫಿಷಿಯಂಟ್ 5, J ಕೋಎಫಿಷಿಯಂಟ್ -1, K ಕೋಎಫಿಷಿಯಂಟ್ 1. ಅವನ್ನ ನಾವು ಕಾಂಪೋನೆಂಟ್ಸ್ ಅಂತ ಕರಿತೀವಿ. 5 - 1 1. Now force cross AB is equal to as plus minus plus I cap into minus j cap into plus k cap into first term 1 plus 1 2 directly first or second term 2 minus 5 minus 3 first or third term minus 2 minus 5 minus 7. Now F cross vector AB is equal to root of
ಡೈರೆಕ್ಟ್ ಬೇಕಾದ್ರೆ ಬರಬಹುದು ಮ್ಯಾಗ್ನಿಟ್ಯೂಡ್ ತಗೊಂಡ್ರೆ 2i ಕ್ಯಾಪ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 3j ಕ್ಯಾಪ್ minus 7 cap 7k cap. Therefore, magnitude of f cross vector AB is equal to root of 4 plus 9 plus 49, that is equal to root of 49 plus 9 58 plus 4 49 58 plus 4 62. Okay, now again magnitude of the moment of force, magnitude of the moment of force, magnitude of the moment of force, magnitude of the moment of force is equal to root 62. Okay, there are problems now. There first f cross AB ಕಂಡುಕೊಂಡು magnitude ಕಂಡುಕೊಂಡು root 62. Okay, next one. Second, if a force, again f4i plus 6j plus 2k, acting on a body displaces it from point to point, this point A, point B, find the work done by the force. Work done formula, work done W is equal to F dot S or F dot displacement vector or F dot vector AB displacement vector point A to point B ಅಂತ ಕೊಟ್ಟೋದ್ರಿಂದ F dot S, F dot D, F dot AB ಇಲ್ಲಿ F ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ. How to find out displacement vector S or D or AB ಅಂದ್ರೆ ಈಗ ತಾನು ಮಾಡೋದು moment of force of AB is always equal to OB minus OA. Now AB is equal to, this is first point, second point, now OA, OB the first point A, the second point, this is position vector OA is equal to 2i cap plus 7j cap minus 8k. Position vector of the second point 3i plus 9j plus 4k. Now required vector AB OB minus OA previous ಮಾಡಿವಲ್ವಾ 3i ಕಳೀತಾ ಇದ್ದೀವಿ, ಇವೆಲ್ಲ ಸೈನ್ ಚೇಂಜ್ ಆಗುತ್ತೆ, ರಿಪೀಟ್ ಮಾಡ್ತಾ ಇದ್ದೀನಿ. 3i minus 2i i plus 9j minus 7j plus 2j plus 4k, ಇದು ಮೈನಸ್ ಪ್ಲಸ್ ಆಗುತ್ತೆ, 4k plus 8k plus 12k. This is vector AB. ಈಗ ನಮಗೆ ಬೇಕಾಗಿರತಕ್ಕಂಥದ್ದು ಏನು, work done is equal to F dot S or F dot D. S ಅಂದ್ರೆ AB, D ಅಂದ್ರೆ AB. ನಾವು ಏನು ಬಂದಿದೆ ಅದಕ್ಕೆ F ಅಂದ್ರೆ ಏನು ಬರ್ಕೊಂಡೋಣ. What is the force vector? 4i cap plus 6j cap plus 2k dot. ಇಲ್ಲಿ ಇದೆಲ್ಲ ವೆಕ್ಟರ್ AB I cap plus 2j cap plus 12k cap. Now work done is equal to dot ಮಾಡಬೇಕಾದ್ರೆ A dot B dot product ಅಲ್ಲಿ just multiplication of the components of the vector A and vector B. ಎರಡು ವೆಕ್ಟರ್ ನ ಕಾಂಪೋನೆಂಟ್ಸ್ ನ ಮಲ್ಟಿಪ್ಲಿಕೇಶನ್ ಮಾಡು. 4 into I ಪಕ್ಕ 1, 4 into 1 4 plus 6 into 2 12 plus 2 into 12 24. ಅಲ್ಲಿಗೆ work done is equal to 24 36 plus 4 40. Work done is equal to 40. Okay, next third one. ಕೂದ ಮಾಡಿ ಯಾವತ್ತು ನಿಧಾನಕ್ಕೆ ಮ್ಯಾಥಮೆಟಿಕ್ಸ್ ಕಲಿಬೇಕು. ಎಷ್ಟು ಪೇಷನ್ಸ್ ಇಂದ ಡೆಡಿಕೇಶನ್ ಇಂದ ಮ್ಯಾಥಮೆಟಿಕ್ಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಓಕೆ, ಥರ್ಡ್ ಒನ್, ಶೋ ದಟ್ ಪಾಯಿಂಟ್ಸ್ ಹೂಸ್ ಪೊಸಿಷನ್ ವೆಕ್ಟರ್. ಒಂದು ಪಾಯಿಂಟ್ ಇದನ್ನ ಮಾಡಿವಲ್ವಾ, ಪಾಯಿಂಟ್ ಎ ಅಂದಾಗ ಅದರ ಪೊಸಿಷನ್ ವೆಕ್ಟರ್ ಓ ಎ, ಪಾಯಿಂಟ್ ಬಿ ಗೆ ಪೊಸಿಷನ್ ವೆಕ್ಟರ್ ಓ ಬಿ, ಪಾಯಿಂಟ್ ಸಿ ನ ಪೊಸಿಷನ್ ವೆಕ್ಟರ್ ಓ ಸಿ. ಅದೇ ತರ ನಂಬರ್ ಆಫ್ ಪಾಯಿಂಟ್ಸ್ ಇರಲಿ. ಈಗ ಶೋ ದಟ್ ದ ಪಾಯಿಂಟ್ಸ್ whose position vectors are, ಇದು ಪೊಸಿಷನ್ ವೆಕ್ಟರ್ ಆಯ್ತು ಈಗ. ಓಕೆ, ಇದು ಪೊಸಿಷನ್ ವೆಕ್ಟರ್, ಇದು ಪೊಸಿಷನ್ ವೆಕ್ಟರ್. ಫಾರ್ಮ್ ರೆಕ್ಟಾಂಗಲ್ ಟ್ರಯಾಂಗಲ್. ರೆಕ್ಟಾಂಗಲ್ ಟ್ರಯಾಂಗಲ್ ಅಂದ್ರೆ ಏನು ಗೊತ್ತಿರಬೇಕು, ಏನು ಪೈಥಾಗರಸ್ ಎಕ್ಸಿಸ್ಟ್ ಆಗಬೇಕು ಅಥವಾ a dot b is equal to 0 ಆಗಬೇಕು. ಆದರೆ ನಾವು these position vector of the points are form a rectangle triangle ಅಂತ ಕರಿತೀವಿ. ಇದನ್ನ ಎರಡು ಮೆಥಡ್ ಅಲ್ಲಿ ಮಾಡೋದು. ನೋಡಿ ಯಾವ ಮೆಥಡ್ ಅರ್ಥ ಆಗುತ್ತೋ ಅದು ಮಾಡಿ. ಫಸ್ಟ್ ಗಿವನ್ ಏನು ಗೊತ್ತಾ ಬರ್ಕೊಂಡ್ಬಿಡ್ತೀನಿ.
ಗಿವನ್ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಎ ಓ ಎ ಒಂದು ಪಾಯಿಂಟ್ ಎ ಪಾಯಿಂಟ್ ಬಿ ಪಾಯಿಂಟ್ಸ್ ಏನು ತಗೋಬೇಕು ಅಂತ ಇಲ್ಲ ಪಿ ಕ್ಯೂ ಆರ್ ಓ ಪಿ ವೈ ಕ್ಯೂ ಆರ್ ಓ ಎಕ್ಸ್ ಓ ಯು ಓ ಝೆಡ್ ಹೆಂಗ್ ಬೇಕಾದ್ರು ಕಾಲ್ ಇಟ್ ಆಸ್ ಪಾಯಿಂಟ್ಸ್ ನೇಮ್ಸ್ ಎಕ್ಸ್ ವೈ ಝೆಡ್ ಪಿ ಕ್ಯೂ ಆರ್ ಎಲ್ ಎಮ್ ಎನ್ ಹೆಂಗ್ ಬೇಕಾದ್ರು ತಗೋಬಹುದು ಓ ಎ ಐ ಕ್ಯಾಪ್ ಮೈನಸ್ 3j cap plus minus 5k 5 minus 5k cap. Next position vector of the point B OB 2i cap minus j cap plus k. Position vector of the point C 3i minus 4j minus 4k. Okay? ಈಗ rectangle triangle ಅಂದ್ರೆ ಏನು? ಒಂದು ಆಂಗಲ್ 90 ಡಿಗ್ರಿ ಇರುತ್ತೆ ನಾವು ಎ ಬಿ ಸಿ ಹೆಂಗ್ ಬೇಕಾದ್ರೂ ತಗೊಳ್ಳಿ ಪಾಯಿಂಟ್ಸ್ ನೇಮ್ಸ್ ಈಗ ನಾವು ಫಸ್ಟ್ ಎ ಬಿ ಬಿ ಸಿ ಸಿ ಡಿ ಕಂಡಿಡ್ತೀನಿ ಫಸ್ಟ್ ಎ ಬಿ ಕಂಡಿಡ್ತೀನಿ ನೋಡಿ ಎ ಬಿ ವೆಕ್ಟರ್ ಎ ಬಿ ಕಂಡಿಡ್ಬೇಕಾದ್ರೆ ಫಾರ್ಮುಲಾ ಓ ಬಿ ಮೈನಸ್ ಓ ಎ ಡೈರೆಕ್ಟ್ ಓ ಬಿ ಮೈನಸ್ ಓ ಎ ಅಂದ್ರೆ ಇದರಿಂದ ಕಡೆ ಓಕೆ 2i ಇವೆಲ್ಲ ಸೈನ್ ಚೇಂಜ್ ಆಗುತ್ತೆ ಈಗಾಗಲೇ ನಂಬರ್ ಆಫ್ ಕ್ಲೋಸ್ ಮಾಡ್ತಾ ಇದೀವಿ 2i ಮೈನಸ್ ಐ ಅಂದ್ರೆ ಐ ಕ್ಯಾಪ್ ಮೈನಸ್ ಜೆ ಇಲ್ಲಿ ಮೈನಸ್ ಪ್ಲಸ್ ಆಯ್ತಲ್ವಾ ಮೈನಸ್ ಜೆ ಪ್ಲಸ್ 3j ಅಂದ್ರೆ ಪ್ಲಸ್ 2j ಒಂದು ಮೈನಸ್ ಚಿಕ್ಕ ಮೇಲೆ ಹೊರಗೆ ಓಕೆ ಒಂದು ಮೈನಸ್ ಭಾಳ ಹುಷಾರು ಮಾಡೋ ಪ್ರಾಬ್ಲಮ್ನ ಅಳಿಬೇಕಾದ್ರೆ ಪ್ಲಸ್ ಕೆ ಇದು ಮೈನಸ್ ಪ್ಲಸ್ ಆಯ್ತಲ್ವಾ ಪ್ಲಸ್ 6k ಇದು ವೆಕ್ಟರ್ ಎ ಬಿ ಆಯಿತು ನೆಕ್ಸ್ಟ್ ವೆಕ್ಟರ್ ಬಿ ಸಿ ಅಂದ್ರೆ ಓ ಸಿ ಮೈನಸ್ ಓ ಬಿ ಅಂದ್ರೆ ಇದರಿಂದ ಇದನ್ನು ಕಳೀತೀಯಾ ಓಕೆ 3i ಮೈನಸ್ 2i ಅಂದ್ರೆ ಐ ಕ್ಯಾಪ್ ಮೈನಸ್ 4j ಇದು ಪ್ಲಸ್ ಆಯಿತು ಮೈನಸ್ 3j ಮೈನಸ್ 4k ಇದು ಪ್ಲಸ್ ಇರೋದು ಮೈನಸ್ ಆಗುತ್ತಲ್ವಾ ಅಲ್ಲಿಗೆ ಮೈನಸ್ 5k ಇದು ಬಿ ಸಿ ಆಯಿತು ನೆಕ್ಸ್ಟ್ ಸಿ ಎ ಅಂತ ಬೇಕಾದ್ರೂ ಒಂದು ಎ ಸಿ ಸಿ ಆರ್ ಎ ಸಿ ನೋ ಪ್ರಾಬ್ಲಮ್ ಓ ಸಿ ಮೈನಸ್ ಓ ಎ ಮೈನಸ್ ಓ ಎ ಇದರಿಂದ ಇದನ್ನು ಕಳೀತಾ ಇದೆಯಾ 3i ಇದೆಲ್ಲ ಸೇಮ್ ಚೇಂಜ್ ಆಗುತ್ತೆ ಈಗ 3i ಮೈನಸ್ ಐ ಅಂದರೆ 2i ಕ್ಯಾಪ್ ಮೈನಸ್ 4j ಇದು ಪ್ಲಸ್ ಆಯಿತು ಮೈನಸ್ ಜೆ ಮೈನಸ್ 4k ಇದು ಪ್ಲಸ್ ಆಯಿತು ಪ್ಲಸ್ ಕೆ ಓಕೆ ಈಗ ಎ ಬಿ ಕಂಡಿಡ್ಕೊಂಡೆ ಬಿ ಸಿ ಕಂಡಿಡ್ಕೆ ಎ ಸಿ ಕಂಡಿಡ್ಕೆ ರೆಕ್ಟಾಂಗಲ್ ಟ್ರಯಾಂಗಲ್ ಪೈಥಾಗರಸ್ ಥಿಯರಮ್ ಎಕ್ಸಿಸ್ಟ್ ಆಗುತ್ತೆ ನೋಡೋಣ ಫಸ್ಟ್ ಮೆಥಡ್ ಎರಡು ಮೆಥಡ್ ಹೇಳ್ತೀನಿ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಬಿ ರೂಟ್ ಆಫ್ ಐ ಪಕ್ಕ 1 ಪ್ಲಸ್ 4 ಪ್ಲಸ್ 6 ಸ್ಕ್ವೇರ್ 36 ರೂಟ್ 36 ಪ್ಲಸ್ 4 41 ಆಯಿತು ಓಕೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ರೂಟ್ ಆಫ್ 1 minus 3 square is 9 minus 5 square 25 root of 25 plus 9 34 plus 1 root 35 next magnitude of AC is equal to root of 4 minus minus 1 square 1 k paka 1 root 4 plus 1 5 plus 1 root 6 ಆಯಿತು ಪೈಥಾಗರಸ್ ಥಿಯರಮ್ ಪ್ರಕಾರ ಈಗ ಯಾವುದು ಜಾಸ್ತಿ ಇದೆ ಇದು ಜಾಸ್ತಿ ಇದೆ ಅಲ್ವಾ ಅಲ್ಲಿಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿಸ್ ಟು ನೋಡೋಣ ಸ್ಕ್ವೇರ್ಸ್ ಆಫ್ ಸಮ್ ಆಫ್ ದಿಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಾಸ್ತಿ ಇರೋದಕ್ಕೆ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಸಿ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ ಸ್ಕ್ವೇರ್ ಆಗುತ್ತಾ ಎಕ್ಸಿಸ್ಟ್ ಆಗುತ್ತಾ ಆಗುತ್ತೆ ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಸ್ಕ್ವೇರ್ ಅಂದ್ರೆ ಎಷ್ಟು ಇಂಪ್ಲೈಸ್ 41 ಮ್ಯಾಗ್ನಿಟ್ಯೂಡ್ ಆಫ್ ಸ್ಕ್ವೇರ್ ಮಾಡಿದಾಗ ರೂಟ್ ಔಟ್ ಆಗುತ್ತೆ 41 ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಸ್ಕ್ವೇರ್ ಅಂದ್ರೆ ಸ್ಕ್ವೇರ್ ಔಟ್ ಆಗುತ್ತೆ 35 ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ ಸ್ಕ್ವೇರ್ ಅಂದ್ರೆ ರೂಟ್ ಔಟ್ ಆಗುತ್ತೆ 6 ಆಯಿತು 35 ಪ್ಲಸ್ 6 41 ಅಂದ್ರೆ ಪೈಥಾಗರಸ್ ಥಿಯರಮ್ ಎಕ್ಸಿಸ್ಟ್ ಆಗಿರೋದ್ರಿಂದ therefore the points whose position vectors are forms a rectangle triangle ಓಕೆ ಇದು ಇನ್ನೊಂದು ಮೆಥಡ್ ಇದೆ ನೀವು ನೋಡ್ತಾರೆ ಇನ್ನೊಂದು ಮೆಥಡ್ ಹೇಳ್ತೇನೆ ಯಾವುದಾಗುತ್ತೆ ಅದು ಮಾಡ್ತಾರೆ ಓಕೆ ಆಸ್ ಯೂಶುವಲ್ ಓ ಎ ಓ ಬಿ ಓ ಸಿ ಮಾಡ್ಕೊಳ್ತೀರಿ ಎ ಬಿ ಬಿ ಸಿ ಎ ಸಿ ಮಾಡ್ಕೊಳ್ತೀರಿ ಇಲ್ಲಿ ನಮಗೆ ಡಾಟ್ ಪ್ರಾಡಕ್ಟ್ ಒಂದು ಪ್ರಾಬ್ಲಮ್ ಎ ಡಾಟ್ ಬಿ ಡೆಫಿನೇಷನ್ ಏನಂದ್ರೆ ಎ ಡಾಟ್ ಬಿ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಇಂಟು ಕಾಸ್ ಥೀಟಾ ಥೀಟಾ ಇಸ್ ಕಾಲ್ಡ್ ವಾಟ್ angle between the two vectors. Suppose when two vectors are mutually perpendicular to each other ಅಂದಾಗ when two vectors are mutually perpendicular to each other theta is equal to 90 degree ಆಗುತ್ತೆ theta is equal to 90 ಆದಾಗ cos 90 ಏನಾಯಿತು 0 ಆಯಿತು a dot b
is equal to ಇದು 0 ಆದ್ಮೇಲೆ RHS ಏನಾಗುತ್ತೆ 0. A dot B is equal to 0 ಅಂದ್ರೆ ಏನು ವೆಕ್ಟರ್ A is perpendicular to ವೆಕ್ಟರ್ B. A dot B is equal to 0 ಆಯ್ತು ಅಂದ್ರೆ ವೆಕ್ಟರ್ A is perpendicular to ವೆಕ್ಟರ್ B. ಈಗ ನಾವು ರೆಕ್ಟಾಂಗಲ್ ಟ್ರಯಾಂಗಲ್ ಅದು ಎರಡು ವೆಕ್ಟರ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇರಬೇಕಲ್ಲ. ಈಗ ಇದೇ ಅಂತ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ಈ ಮೂರದ ಯಾವ್ದಾದ್ರು ಎರಡು ವೆಕ್ಟರ್ನ ಡಾಟ್ ಮಾಡಿದ್ರೆ 0 ಬರುತ್ತೆ. ಯಾವ್ದು ಮಾಡ್ಬೇಕು ಸರ್ ಚೆಕ್ ಮಾಡ್ಕೊಂಡು ನನಗೆ ಗೊತ್ತಿದೆ ಯಾವ ಎರಡು ವೆಕ್ಟರ್ನ ಡಾಟ್ ಮಾಡಿದ್ರೆ 0 ಆಗುತ್ತೆ ಅಂತ ಗೊತ್ತಿದೆ. ನಿನಗೆ ಬೇಕಲ್ವಾ ನಿನಗೋಸ್ಕರ ನಾನು ಫಸ್ಟ್ ಎ ಬಿ ಡಾಟ್ ಬಿ ಸಿ ತಗೊಂತೀನಿ. 0 ಬಂದ್ರೆ ಎಸ್ ಅಂತ ಹೇಳ್ಬೋದು. ಎ ಬಿ ಡಾಟ್ ಬಿ ಸಿ ಐಪಕಾಶ ಇದೆ 1 into 1 ಡಾಟ್ ಪ್ರಾಡಕ್ಟ್ ಅಲ್ಲಿ ಕಾಂಪೋನೆಂಟ್ಸ್ ನೇ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು. 1 minus 2 into -3 -6 -30 ಆಗಲ್ಲ. ಓಕೆ ಬಿಟ್ಟ ಎ ಬಿ ಡಾಟ್ ಬಿ ಸಿ ಆಗಲಿಲ್ಲ. ನೆಕ್ಸ್ಟ್ ಬಿ ಸಿ ಚೆಕ್ ಮಾಡು. ಎ ಬಿ ಡಾಟ್ ಎ ಸಿನೇ ಮಾಡು. ಎ ಬಿ ಡಾಟ್ ಎ ಸಿ ಚೆಕ್ ಮಾಡ್ತಾ ಇದ್ದೀನಿ. ಎ ಬಿ ಡಾಟ್ ಎ ಸಿ 1 into 2 2 2 into -1 -2 +6 ಆಗಲಿಲ್ಲ. ಓಕೆ 0 ಆಗಬೇಕು. ಬಿ ಸಿ ಈಗ ಎರಡು ತಂತೇನೆ. ಬಿ ಸಿ ಡಾಟ್ ಎ ಸಿ ಬಿ ಸಿ ಡಾಟ್ ಎ ಸಿ ಅಂದ್ರೆ ಒಂದೇ. ಎ ಸಿ ಡಾಟ್ ಬಿ ಸಿ ಅಂದ್ರೆ ಒಂದೇ. ಎ ಡಾಟ್ ಬಿ ಸಿ ಆಲ್ವೇಸ್ ಇಕ್ವಲ್ ಬಿ ಡಾಟ್ ಇ. ಇವೆರಡು ಡಾಟ್ ತಂತ ಈಗ 2 into 1 2 minus into minus plus 3 minus 5 2 plus 3 5 minus 5 0. Therefore BC dot AC is equal to 0. Therefore the points whose position vectors form a rectangular triangle. Actually ಇದು ಈ ಮೆಥಡ್ ಈಸಿ. ಓಕೆ ಮೂರು ವೆಕ್ಟರ್ ಕಂಡುಹಿಡಿದು ಯಾವ್ದಾದ್ರು ಡಾಟ್ ಮಾಡಿದ್ರೆ 0 ಬಂದ್ರೆ that means position vector of the points form a rectangular triangle. ಈ ಮೆಥಡ್ ಮಾಡಿ ಮಾಡಿಲ್ಲ ಆ ಥರ ಮಾಡಿ ಈಸಿ ಆಗುತ್ತೆ. ನೆಕ್ಸ್ಟ್ ಫೈಂಡ್ ದಿ ಯೂನಿಟ್ ವೆಕ್ಟರ್ perpendicular to the name of vector A and vector B. ಏನು ಬೇಕು ಅಂತ what's the formula of unit vector? n cap is equal to A cross B divided by ಇಲ್ಲೇನಿರುತ್ತೆ ಅದ್ರ ಮ್ಯಾಗ್ನಿಟ್ಯೂಡ್. ಓಕೆ ಇದು A cross B ಕಂಡುಹಿಡಿಯೋದು ಗೊತ್ತಿಲ್ಲ ನಮಗೆ. A cross B is equal to again I j k. ಸೆಕೆಂಡ್ ರೋದಲ್ಲಿ ವೆಕ್ಟರ್ ಎ ಕಾಂಪೋನೆಂಟ್ಸ್ ಐ ಪಕ್ಕ 1 ಇದೆ, ಜೆ ಪಕ್ಕ 1 ಇದೆ, ಕೆ ಪಕ್ಕ 2 ಇದೆ. ಅದಕ್ಕೆ 1 1 2 ಸೆಕೆಂಡ್ ವೆಕ್ಟರ್ ನ ಕಾಂಪೋನೆಂಟ್ಸ್ 2 minus 1 1 2 minus 1 1 plus minus plus. Now A cross B is equal to I times R minus J times R plus K times R. First 1 plus 2 3 1 plus 2 3. First second column 1 minus 4 minus 3 k times r. First third column minus 1 minus 2 minus 3. Okay, repeat ಮಾಡ್ತೀನಿ ನೋಡಿ. I into what is the position of I? First column 1 into 1 1 plus 2 3 minus j into what is the position of j? First second column. First second column 1 minus 4 1 minus 4 minus 3 k first third column 1 into minus 1 minus 1 ಹಿಂಗ್ ಗುಣಿಸಬೇಕಾದ್ರೆ ಮೈನಸ್ ಇರುತ್ತಲ್ಲ minus 1 minus 2 minus 3. Now A cross B ಕ್ಲಿಯರ್ ಮಾಡ್ತೇನೆ. ವೆಕ್ಟರ್ A cross B is equal to 3i cap plus 3j cap minus 3k cap. Therefore magnitude of A cross B is equal to root of 9 plus 9 plus 9 27. ಓಕೆ ಅಲ್ಲಿಗೆ ನಮಗೆ ಬೇಕಾಗಿರತಕ್ಕಂಥದ್ದೇನು n cap is equal to A cross B ಬದಲೋಣ 3i cap plus 3j minus 3k divided by root 27. ಅದು ನಿಮಗೆ 3 root 3 ಅಂತ ಬೇಕಾದ್ರೆ ಬರಬಹುದು. ಇಲ್ಲಿ root 27. This is it. Okay. Next one. Fifth one. Okay. Very important one. ನಾನು ವರ್ಕೌಟ್ ಮಾಡಿ ಎಷ್ಟು ಕೂಲ ವರ್ಕ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಮ್ಯಾಥಮೆಟಿಕ್ಸ್. Find the value of lambda so that the vectors 2i plus 3j minus 4k and 4i minus 2j minus lambda k are perpendicular. ಅಥವಾ perpendicular ಅನ್ನೋ ಬದಲು instead of the word perpendicular orthogonal ಅಂತಾನೆ or rectangle ಅಂತಾನೆ. ಅಂದ್ರೆ ಇದ್ರ ಮೇಲೆ ಎರಡು ಪ್ರಾಬ್ಲಮ್. show that two vectors are mutually perpendicular to each other, show that two vectors are orthogonal, show that two vectors are rectangle ಅಂದಾಗ ನೀವು a dot b is equal to 0 ಅಂತ ಶೋ ಮಾಡಿದ್ರೆ ಸಾಕು. a dot b is equal to 0 ಅಂದ್ರೆ that means ಈಗ ತಾನೇ ಹೇಳಿದೆ vector a is perpendicular to vector b. that means
ವೆಕ್ಟರ್ ಎ ಇಸ್ ಆರ್ಥೋಗೋನಲ್ ಟು ವೆಕ್ಟರ್ ಬಿ ಆ ರೆಕ್ಟಾಂಗಲ್ ಅಂತ ಹೇಳ್ಬೋದು. ಈಗ ನಾವು ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಸೋ ದಟ್ ದ ವೆಕ್ಟರ್ಸ್ ಆರ್ ಆರ್ಥೋಗೋನಲ್ ಅಂದ್ರೆ ಕಂಡೀಷನ್ ಇದೆ ತಗೋಬೇಕು ನಾವೀಗ. a not b is equal to 0 again a ಅಂದ್ರೆ ಏನು 2i cap plus 3j cap minus 4k dot 4i minus 2j 4i minus 2j minus lambda k is equal to 0 ಬರೆಯಬೇಕು. is equal to 0 again dot ರಿಪೀಟ್ ಮಾಡ್ತಾ ಇದ್ದೇನೆ. in the dot multiplication of the components of the vector a and vector b. ಇದೇನಿರುತ್ತೋ ಎರಡು ವೆಕ್ಟರ್ ನ ಕಾಂಪೋನೆಂಟ್ಸ್ ಮಲ್ಟಿಪ್ಲಿಕೇಶನ್ ಮಾಡು. ಕಾಂಪೋನೆಂಟ್ಸ್ ಅಂದ್ರೆ ಏನು ಸರ್? i ಪಕ್ಕ j ಪಕ್ಕ k ಪಕ್ಕ ಇರೋ ನಂಬರ್ಗಳು. i ಪಕ್ಕ j ಪಕ್ಕ k ಪಕ್ಕ ಏನು ನಂಬರ್ ಇರುತ್ತೆ ಅವೆಲ್ಲ ಕಾಂಪೋನೆಂಟ್ಸ್ ಅಂತ ಕರಿತೀವಿ. 2 into 4 8 3 into minus 2 minus 6 minus 4 into minus lambda plus 4 lambda is equal to 0. ಯಾಕಂದ್ರೆ i dot i1 j dot j1 k dot k 1. now 8 minus 6 is 2 plus 4 lambda is equal to 0. 4 lambda is equal to plus 2 right by minus 2. Lambda is equal to minus 2 by 4. Whatever the coefficient of lambda, we get 2 ones are 2 twos are. What is the value of lambda? Minus 1 by 2. Minus 1 by 2. 8 minus 6 is 2 plus 4 lambda. 4 lambda is there. 2 right by minus 2. Minus 2 by the coefficient of lambda is always goes to right side of denominator of the right side. Okay? Lambda is equal to minus 1 by 2. Next, very important area dalli. Find the area of the triangle whose vertices are 1, 2, 3, 2, minus 1, 5. In one point ಇಲ್ಲಿ 4, 1, 6, 4, 1, 0. ನೋಡಿದ್ರಿ? Find the area of the triangle whose vertices are 4, 1, 0, 1, 2, 3 and 2, minus 1, 5. ಇಲ್ಲಿ ಏರಿಯಾ ಕಂಡುಹಿಡಿಯಬೇಕಾದ್ರೆ ಮೂರು ತರ ಬರುತ್ತೆ. Find the area of the parallelogram whose adjacent sides ಅಂತ ಬರುತ್ತೆ. ಆಗ magnitude of a cross b is a formula. Find the area of the parallelogram whose diagonals ಅಂತ ಕೊಟ್ಟಾಗ area of the parallelogram whose diagonals ಅಂತ ಕೊಟ್ಟಾಗ half into magnitude of a cross b. area of a triangle ಅಂತ ಕೊಟ್ಟಾಗ ವೆಕ್ಟರ್ ಕೊಟ್ರೆ area of a triangle is equal to half into magnitude of a cross b. ವೆಕ್ಟರ್ a ವೆಕ್ಟರ್ b ಡೈರೆಕ್ಟ್ ಕೊಟ್ಟಿರ್ತಾನೆ. ಬಟ್ ಇಲ್ಲೇನ್ ಮಾಡಿದಾನೆ? find the area of a triangle whose vertices ಕೊಟ್ಟಿದ್ದಾನೆ. vertices ವೆಕ್ಟರ್ ಕೊಟ್ಟಿಲ್ಲ. a b c a point 4, 1, 0, second point 1, 2, 3, third point 2, minus 1, 5. ವೆಕ್ಟರ್ ಅನ್ನು ಕೊಟ್ಟಿದ್ರೆ half into magnitude of a cross b ಕಂಡುಹಿಡಿದ್ರೆ magnitude ಕಂಡುಹಿಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಬಟ್ ಇಲ್ಲಿ vertices ಕೊಟ್ಟಾಗ ನಿಮಗೆ ಫಾರ್ಮುಲಾ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು half into magnitude of a cross b. ಇಲ್ಲಿ a ಕೊಟ್ಟಿಲ್ಲ, ವೆಕ್ಟರ್ a ಕೊಟ್ಟಿಲ್ಲ, ವೆಕ್ಟರ್ b ಕೊಟ್ಟಿಲ್ಲ, ನೀವು ಕಂಡುಹಿಡಿಯಬೇಕು by using vertices. how to find out ಅಂದ್ರೆ again ಮೂರು ಪಾಯಿಂಟ್ಸ್ ನ ಪೊಸಿಷನ್ ವೆಕ್ಟರ್ ಫಾರ್ಮುಲಾ ಬರ್ಕೋಬೇಕು. OA ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಬಿ OB, ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಸಿ OC, ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ ಎ OA. ಅಲ್ಲಿಗೆ OA ಬರೀತಾ ಇದೆ ಅಂದ್ರೆ 4i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ 0k, OB i ಕ್ಯಾಪ್ ಪ್ಲಸ್ 1 2 3. ಇದನ್ನ ಪೊಸಿಷನ್ ವೆಕ್ಟರ್ ಫಾರ್ಮ್ ಮಾಡಬೇಕಾದ್ರೆ i ಕ್ಯಾಪ್ ಪ್ಲಸ್ 2j ಪ್ಲಸ್ 3k ಕ್ಯಾಪ್, OC 2i minus j plus 5k. required a and b vector, a vector and b vector. ಈಗ ನಿಮಗೆ a vector, this is not called it as vector a, this is not called it as vector b, this is not called it as vector c. how to find out vector ab? vector ab is equal to ob minus oa. maximum ಮಾಡಿದ್ದೀವಿ. ಈಗ ಈ ವೆಕ್ಟರ್ ab ನ ನಾವು a ಅಂತ ಕರೆಯೋಣ. ಓಕೆ, ob minus oa ಇಲ್ಲಿ ಕರೆಯೋದು ಗೊತ್ತಿದೆಯಲ್ವಾ? ನಾವು i minus 4i ಅಂದ್ರೆ minus 3i ಕ್ಯಾಪ್ 2j ಇದು ಮೈನಸ್ ಆಗ್ತಾ ಇದೆ ಪ್ಲಸ್ j 3k minus 0 ಅಂದ್ರೆ ಪ್ಲಸ್ 3k. ದಿಸ್ ಇಸ್ ವೆಕ್ಟರ್ ab. ಇದೊಂದು ವೆಕ್ಟರ್ ಕಂಡುಹಿಡಿದ್ರೆ ಸಾಕು. bc ಅಂತ ಬೇಕಾದ್ರೂ ಅಥವಾ ac ಅಂತ ಬೇಕಾದ್ರೂ ಸಾಕು. bc ಕಂಡುಹಿಡಿದ್ರು ಅಥವಾ ac, bc ಕಂಡುಹಿಡ್ಕೋ ಅಥವಾ ac ಕಂಡುಹಿಡ್ಕೋ ಆನ್ಸರ್ ಸೇಮ್ ಬರುತ್ತೆ. ಈಗ ನಾನು ಯಾವ ಸರ್ ನಿಮ್ಮ ಇಷ್ಟ, ನಾನು ಈಗ bc ಕಂಡುಹಿಡ್ಕೊಂತ ಇದ್ದೀನಿ. ವಿ ಕಾಲ್ ಇಟ್ ಆಸ್ b. bc ಅಂದ್ರೆ ಏನು ಸರ್? oc minus ob, oc minus OB. ನೀವು ಬೇಕಾದ್ರೆ AC ಕಂಡುಹಿಡಿದು ಮಾಡು, ಬರುತ್ತೆ ಆನ್ಸರ್. ಅದನ್ನು B ವೆಕ್ಟರ್ ಅಂತ ಕರೀತೀವಿ. ಓಕೆ, ಈಗ OC minus OB ಇದು ಬರೀತೀವಿ.